ನಮಸ್ತೆ ಎಲ್ಲರಿಗೂ. ವಿಶು ಹಾಗೂ ಸೌರಮಾನ ಯುಗಾದಿ ಹಬ್ಬದ ಶುಭಾಶಯಗಳು. ನಿನ್ನೆಯಿಂದಲೇ ಒಂದು ಹಬ್ಬದ ತಯಾರಿ ಮಾಡೋಣ, ಇವತ್ತು ಹೊಸ ಮನೆ ಏನಾದರೂ ಒಂದು ವಿಶು ಕಣಿ ಎಲ್ಲ ಇಡಬೇಕು, ನನಗೆ ಮೊದಲಿನ ಥರ ಹಬ್ಬ ಆಚರಿಸಬೇಕು ಅಂತ ಅಂದ್ಕೊಂಡೆ. ಬೆಳಗ್ಗೆ 4 ಗಂಟೆನೇ ಎಚ್ಚರ ಆಯಿತು, ಆದರೆ 5 ಗಂಟೆ ತನಕ ಬೇಡ, ಏನೋ ತುಂಬ ಮನಸ್ಸು ಬೇಜಾರು. ನಾನು ಎಷ್ಟು ಮಾಡಿದ್ರು ನನಗೊಂದು ಅಪವಾದಗಳು, ತೊಂದರೆಗಳು, ಕಷ್ಟಗಳು. ದೇವರು ನನಗೆ ಕಷ್ಟ ಕೊಡ್ತಾನೆ, ಕಷ್ಟ ಅಂತ ಅಂದ್ಕೊಂಡಿಲ್ಲ ನಾನು. ಏನೋ ಬೇಡ ಅಂಥೇಳಿ ತಿಂಡಿ ಅಷ್ಟೇ ಮಾಡಿ, ಏನೋ ಮನಸ್ಸು ಒಂಥರ ಡಲ್, ಏನೋ ಬೇಜಾರು ಅರ್ಥ ಆಗ್ತಿಲ್ಲ. ಸೊ ಹಾಗೆ ಒಂದು ಮೂಡಲ್ಲಿರುವಾಗ ಖುಷಿ ಪಡೋ ದಿವಸ ಅಂತೂ ಅಲ್ಲ ಇವತ್ತು. ಯಾಕಂದರೆ ಒಂದು ಸುದ್ದಿ ನನಗೆ ತುಂಬ ಶಾಕ್ ಆಯಿತು. ಮೆಸೆಂಜರಲ್ಲಿ ಬಂದೊಂದು ಫೇಕ್ ಐಡಿಯಿಂದ ಒಂದು ಮೆಸೇಜ್ ಬಂತು, ನಿಮಗೆ ವಿಷಯ ಗೊತ್ತಾಯ್ತಾ ಅಂತ. ಇಲ್ಲ ಹೇಳಿ ಅಂತ ಹೇಳಿದೆ. ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರು. ಏನು ಗುಡ್ ನ್ಯೂಸು ಅಂತ ಹೇಳಿದೆ. ನಿಮ್ಗೆ ಗೊತ್ತಾ, ನಿಮ್ಮ ಮೇಲೆ ಮೊನ್ನೆ ಇಬ್ಬರು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಲ್ಲ ಕೋಟ ಸ್ಟೇಷನಲ್ಲಿ, ಮಗಳನ್ನು ಕಿಡ್ನ್ಯಾಪ್ ಮಾಡೋಕ್ಕಿಂತ. ಇವತ್ತು ಅವರೇ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತನ್ನ ಮಗಳು ಕಿಡ್ನ್ಯಾಪ್ ಆಗಿದ್ದಾಳೆ ಅಂತ. ಅವತ್ತು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದು, ಅದು ಪ್ರಶಾಂತ್ PRS ಅನ್ನೋರು ಕೊಟ್ಟಿದ್ದು. ಅದ್ರ ಜೊತೆಗೆ ಬಂದವರು ಮಿಸ್ಟರ್ ಗಾಣಿಗ ಅಂತ. ಪ್ರಶಾಂತ್ ಅವ್ರದ್ದು ಆತ್ಮೀಯ ಮಿತ್ರ. ಸೊ ಇವತ್ತು ಅವರೇ ಹೋಗಿ, ನಾನು ಹೇಳ್ತೀನಿ ಡೇಟು, ನಾನು ಹೋದ ದಿನಾಂಕ ಏಪ್ರಿಲ್ 2. ಅವತ್ತು ನಾನು ಪ್ರಶಾಂತ್ ಮನೆಗೆ ಹೋಗ್ತೀನಿ. ಪ್ರಶಾಂತ್ ನನ್ನ ಮೇಲೆ ಒಂದು ಸುಳ್ಳು ಕಂಪ್ಲೇಂಟ್ ಹಾಕ್ತಾರೆ, ವಿತ್ ದ ಹೆಲ್ಪ್ ಆಫ್ ಮಿಸ್ಟರ್ ದಿನೇಶ್, ವಿತ್ ದ ಹೆಲ್ಪ್ ಆಫ್ ಗಾಣಿಗ ಒಂದು ಕಂಪ್ಲೇಂಟ್ ಮಾಡ್ತಾರೆ. ಅವರ ಮಗಳನ್ನು ನಾನು ಕಿಡ್ನ್ಯಾಪ್ ಮಾಡಲಿಕ್ಕೆ ಹೋಗ್ತೇನೆ. ದೇವರಾಣೆಗೂ ಅಲ್ಲ, ಯಾಕಂದರೆ ಆ ಮಗಳನ್ನು ನನ್ನ ಮಗಳ ಥರ ನಾನು ನೋಡಿದ್ದೀನಿ. ನನ್ನ ತಂಗಿ ಮಗಳು ಪ್ರಾಯ. ಅದಕ್ಕೆ ತುಂಬ ಅನುಕಂಪ ಇತ್ತು ನನಗೆ ಪ್ರಶಾಂತ್ ಅವರ ಮಗಳ ಮೇಲೆ. ತುಂಬ ಸಲ ಹೇಳಿದ್ದೀನಿ, ಪ್ರಶಾಂತ್ ನಿಮ್ಮ ಮಗಳನ್ನು ನಾನು ನೋಡ್ಕೋತೀನಿ, ನಂಗೆ ಕೊಡಿ, ಸುಮ್ಮನೆ ನಿಮ್ಮ ಅಪ್ಪ ಅಮ್ಮನ ಜಗಳದಲ್ಲಿ ಮಗಳು ಇದು ಮಾಡೋದು ಬೇಡ ಅಂತ. ಇಲ್ಲ, ಅವಳು ಬರಲ್ಲ ನನ್ನನ್ನು ಬಿಟ್ಟು ಅಂತ ಹೇಳಿದರು. ಅವಳಿಗೂ ಕೇಳಿದೆ, ಬರ್ತೀಯಾ ನೀನು ಬೆಂಗಳೂರಿಗೆ ಅಂತ. ಅಪ್ಪ ಬಂದರೆ ಬರ್ತೀನಿ, ಅಪ್ಪ ಬೇಡ ನೀನು ಮಾತ್ರ ಬರ್ತೀಯ ಅಂತೇಳಿ. ಇಲ್ಲ ಅಂತ ಹೇಳಿದ್ರು. ಇರಲಿ, ಅಪ್ಪ ಮಗಳು ಚೆನ್ನಾಗಿರಲಿ, ಖುಷಿ ಆಗ್ತಿತ್ತು ನನಗೆ. ನಾನು ತುಂಬ ಸಲ ಪ್ರಶಾಂತ್ಗೆ ಹೇಳ್ತಿದ್ದೆ, ಪ್ರಶಾಂತ್ ಹೆಣ್ಮಕ್ಳು ಎಂಬುದು ದೇವರು ಕೊಟ್ಟ ಗಿಫ್ಟು. ನಿಮಗೆ ದೇವರು ಒಂದು ಮಗಳನ್ನು ಕೊಟ್ಟಿದ್ದಾಳೆ, ತುಂಬ ಚೆನ್ನಾಗಿ ನೋಡ್ಕೊಳ್ಳಿ, ಕಲಿಸಿ ಓದಿಸಿ ಅವಳನ್ನು ಮದುವೆ ಮಾಡಿಕೊಡಿ, ತುಂಬ ಇದು ಹೇಳಿದ್ದೆ ಅವರಿಗೆ ನಾನು. ಸೊ ಇವತ್ತು ಬೆಳಿಗ್ಗೆ ಈ ಮೆಸೆಂಜರಲ್ಲಿ ಬಂದ ಸುದ್ದಿ ನನಗೆ ಖುಷಿ ಕೊಡುವಂಥದ್ದಲ್ಲ. ಯಾಕಂದರೆ ನಾನು ತುಂಬ ಒಂದು ಹೆಣ್ಣು ಮಕ್ಕಳಿಂದ ತುಂಬ ಪ್ರೀತಿ ಮಾಡೋಳು. ನನಗೆ ನಮ್ಮ ಮನೇಲೆಲ್ಲ ಹೆಣ್ಮಕ್ಳೇ. ನನಗೆ ಇನ್ನೂ ಸಹ ಹೆಣ್ಮಕ್ಳು ಹುಟ್ಟಿದ್ರೆ ತುಂಬ ಖುಷಿ ನಮ್ಮ ಮನೇಲಿ, ಆಯಿತಾ. ಅದೇನೋ ಒಂದು ಹೆಣ್ಮಕ್ಳು ಅಂದ್ಕೂಡಲೇ ಒಂದು ದೇವತೆ ಬಂದಳು ಅಂತ ಮನೆಗೊಂದು ಲಕ್ಷಣ ಹೆಣ್ಮಕ್ಳಂದರೆ. ಸೊ ನನಗೂ ಇದು ಬೇಜಾರಿನ ವಿಷಯನೇ. ಯಾಕಂದರೆ ಗಾಣಿಗರು ಬೇರೆ ಯಾರೂ ಅಲ್ಲ, ಹೋರಾಟದಲ್ಲಿ ನಮ್ಮ ಜೊತೆ ಇದ್ದವರು. ಸೊ ಅವರ ಮಗಳು ಕಿಡ್ನ್ಯಾಪ್ ಆಗಿದ್ದಾಳಂದರೆ ನನಗೂ ಶಾಕಿಂಗ್ ನ್ಯೂಸೇ ಇದು. ಏನಾಯ್ತಪ್ಪ, ಈ ಗಾಣಿಗರು ಏನಾಯ್ತು, ಈ ಹೋರಾಟದ ಬರದಲ್ಲಿ ಸೌಜನ್ಯನಿಗೆ ಹೋರಾಟ ಮಾಡುವಾಗ ತನ್ನ ಮಗಳನ್ನು ಎಲ್ಲೋ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರ. ಗಂಡ ಹೆಂಡತಿ ಎಲ್ಲ ಒಟ್ಟಿಗೆ ಬಂದವರು, ಮಗಳು ಕೂಡ ಡೆಲ್ಲಿ ಹೋರಾಟಕ್ಕೆಲ್ಲ. ಒಂದು ಹೆಣ್ಣಿಗೋಸ್ಕರ ನ್ಯಾಯಕ್ಕೋಸ್ಕರ ಅವಳು ಚಿಕ್ಕ ಹುಡುಗಿ ಏನಲ್ಲ, ಡಿಗ್ರಿ ಓದೋಳು ಅಂತ ಹೇಳಿದ್ರು, ನಂಗೆ ಗೊತ್ತಿಲ್ಲ. ಯಾರೊಬ್ಬನ ಜೊತೆ ಹೋಗಿದ್ದಾಳಂತೆ. ಹೋಗಲಿ, ಮಕ್ಕಳಿಗೆ ಸರ್ವೇ ಸಾಮಾನ್ಯ ಅದು. ಆ ಒಂದು ಏಜ್ ತುಂಬ ಕಷ್ಟ ಅದು. PUC ಒಂದು 16 ವರ್ಷದಿಂದ ಒಂದು 21 ವರ್ಷದವರೆಗೆ ತುಂಬ ಜಾಗ್ರತೆ ಮಾಡಬೇಕಾಗುತ್ತೆ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಯಾವಾಗ ಮನಸ್ಸು ತುಂಬ ಚಂಚಲಾಗಿರುತ್ತೆ, ಮನೆಯಲ್ಲಿ ಸರಿಯಾಗಿ ಪ್ರೀತಿ ಕಾಳಜಿ ಸಿಗದಿರುವಾಗ ಮಕ್ಕಳೇನು ಮಾಡ್ತಾರೆ, ಇನ್ನೊಬ್ಬ ಗೆಳೆಯನನ್ನೋ ಗೆಳತಿಯನ್ನೋ ಬಯಸ್ತಾರೆ. ಇದು ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಕೂಡ ಇದಕ್ಕೊಂದು ಕಾರಣವೇ. ನಾನು ಇನ್ನು ಮೊನ್ನೆ ಹೇಳಿದ್ದೆ ನೋಡಿ, ಡಿಪ್ರೆಷನ್ ವೀಡಿಯೋದಲ್ಲಿ, ಮಕ್ಕಳು ಏಕಾಂಗಿಯಾಗಿ ಬೆಳೀತಾ ಇದ್ದಾರೆ. ಒಬ್ಬಳೇ ಮಗಳು, ನಮಗೆಲ್ಲ ನೋಡಿ, ನಾವು 4 ಜನ ಅಕ್ಕ ತಂಗಿಯರು ಪ್ರತಿಯೊಂದು ವಿಷಯವನ್ನು ಶೇರ್ ಮಾಡ್ತಿದ್ವಿ. ನಮಗೆ ಲವ್ ಗಿವ್ ಮಾಡುವಷ್ಟು ಧೈರ್ಯ ಇರಲಿಲ್ಲ. ನಮಗೆ ಅಪ್ಪ ಅಮ್ಮಂದು ತುಂಬ ಭಯ ಇತ್ತು, ಮತ್ತು ನಮಗೆ ಸ್ವಲ್ಪ ಜಾತಿ ಸಂಪ್ರದಾಯ ಇದೆಲ್ಲ ಇತ್ತು. ಅಂಥ ಭಾವನೆಗಳು ಮನಸ್ಸಲ್ಲಿ ಬಂದೇ ಇಲ್ಲ ನಮಗೆ. ಯಾಕಂದರೆ ನಾವು ಓದೋದ್ರಲ್ಲೇ ಗಮನ ಕೊಟ್ಟಾಗ ಬೇರೆ ಭಾವನೆಗಳು ನಮ್ಮಲ್ಲಿ ಬರೋದಿಲ್ಲ. ಮತ್ತು ಅಪ್ಪ ಅಮ್ಮನ ಕಷ್ಟ ನಮಗೆ ಗೊತ್ತಿತ್ತು. ಅಪ್ಪನಿಗೆ ದುಡ್ದೇ ನಾವು ಕೆಲಸ ಸಿಕ್ಕಿನ ಅಪ್ಪನನ್ನು ಸಾಕಬೇಕು ಅಂತ ಒಂದು ಕನಸು ನಮಗಿತ್ತು. ತುಂಬ ಕಷ್ಟಪಟ್ಟಿದ್ದಾರೆ ನಮಗೆ ಅಪ್ಪ ಅಮ್ಮ. ಸೊ ನಾನು ಹೇಳ್ತಾ ಇರೋದು, ಎಷ್ಟು ಜಾಗ್ರತೆಯಾಗಿ ನಮ್ಮ ಮಕ್ಕಳನ್ನು ಬೆಳೆಸಿದ್ರು ಸಾಕಾಗಲ್ಲ. ಅದು ಎಕ್ಸ್ಪೆಷಲಿ ಹೆಣ್ಮಕ್ಳನ್ನು ಎಜುಕೇಷನ್ಗೆ ದೂರ ಕಳಿಸ್ಲಿಕ್ಕೂ ಭಯ ಆಗುತ್ತೆ. ನೋಡಿ, ಅಪ್ಪ ಅಮ್ಮನ ಜೊತೆನೇ ಮಕ್ಕಳು ಇರ್ತಾರೆ, ನಮಗೆ ಗೊತ್ತಾಗಲ್ಲ ಇವರು ಲವ್ ಗಿವ್ ಮಾಡ್ತಾರೆ ಅಂತ. ಫಸ್ಟಿಗೆ ನಮ್ಮ ಮಗಳ ನಮ್ಮ ಮನೆ ಮಕ್ಕಳ ಬಗ್ಗೆ ಗಮನ ಇರಲಿ. ನಾನು ಹೇಳೋದಷ್ಟೇ, ಅವರು ತಪ್ಪು ದಾರಿಗೆ ಹೋಗ್ತಾರೆ. ಮತ್ತೆ ನಮಗೆ ಸೌಜನ್ಯನಿಗೆ ಇವರಿಗೆ ಹೋರಾಟ ಮಾಡೋಣ. ಸೌಜನ್ಯನಿಗೆ ಹೋರಾಟ ಮಾಡಲಿಕ್ಕೆ ತುಂಬ ಜನ ಇದ್ದಾರೆ ನ್ಯಾಯ ಕೊಡಿಸೋಕ್ಕೆ. ಸೊ ಏನಾಯ್ತು ಅಂದರೆ, ಇಲ್ಲಿ ಗಾಣಿಗರು ಮಾಡಿದ ತಪ್ಪು, ಸೌಜನ್ಯನಿಗೆ ಹೋರಾಟ ಮಾಡುವ ಬರದಲ್ಲಿ ತನ್ನ ಮಗಳ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಲೇ ಇಲ್ಲ. ಹೆಂಡತಿದು ತಪ್ಪಿದೆ. ಹೆಂಡತಿ ಕೂಡ ಸಾಧಾರಣದವಳೇನಲ್ಲ. ಇತ್ತೀಚೆಗೆ ಪ್ರಸನ್ನ ರವಿ ಅವರಿಗೆ ಕಾಲ್ ಮಾಡಿ ನನಗೆ ಅವರಿಗೆ ಕಂಪ್ಲೇಂಟ್ ಮಾಡಿದಾರಂತೆ, ನಾನು ಡಿಸ್ಟರ್ಬ್ ಮಾಡ್ತಾಯಿದ್ದೀನಿ ಅಂತ. ನಾನು ಬರ್ತೀನಿ ಒಮ್ಮೆ. ಸೊ ನಾನೇನು ಮಾಡಿದೆ, ಅವತ್ತು ಫೆಬ್ರವರಿ 5ಕ್ಕೆ ನಂದು ಪ್ರಶಾಂತದ್ದು ಮೀಟಿಂಗ್ ಇತ್ತು.
ಒಂದು ದುಡ್ಡಿನ ವ್ಯವಹಾರದಲ್ಲಿ ಫಸ್ಟ್ ಮೀಟಿಂಗ್ ಅದು. ನಾನು ಕೋಟಕ್ಕೆ ಹೋಗಿದ್ದೆ, ನಮ್ಮ ಕೊಲೆಗದೊಂದು ಮನೆ ಗೃಹ ಪ್ರವೇಶ ಇತ್ತು, ಇದೇ ಅಮೃತೇಶ್ವರಿ ದೇವಸ್ಥಾನದ ಪಕ್ಕ. ಅದೇ ಟೈಮಲ್ಲಿ ನಾನಲ್ಲಿ ಟಿಫಿನ್ ಎಲ್ಲ ಮಾಡಿ ಕೋಟ ದೇವಸ್ಥಾನಕ್ಕೆ ಬಂದು ನಾನು ಕಣ್ಣೀರು ಹಾಕಿದ್ದೆ ತಾಯಿ ಮುಂದೆ. ನನಗೆ ಇಂಥೊಂದು ಅಪವಾದ ಬಂತಲ್ಲ. ಇದೇ ಗಾಣಿಗರು ಏನು ಮಾಡಿದರು, ಒಂದು ವಿಡಿಯೋ ಮಾಡಿದ್ದಾರೆ, ನೆನಪಿರ್ಬೋದು ನಿಮಗೆ. ಅನಿತಾ ಕಾಸರಗೋಡು ಮಾನಸಿಕ ಅಸ್ವಸ್ಥೆ, ಗಂಡ ಬಿಟ್ಟವಳು, ಕುಡಿತದ ಚಟ ಇದೆ, ಗಾಂಜಾ ಸೇವಿಸ್ತಾಳೆ, ಮ್ಯಾಟ್ರಿಮೋನಿ ಮಾಡಿ ಇದು ಮಾಡ್ತಾಳೆ. ಇದೆಲ್ಲ ಸುಳ್ಳು, ಯಾವುದೂ ಸತ್ಯ ಅಲ್ಲ, ಎಲ್ಲ ಸುಳ್ಳು. ಎಲ್ಲ ದೇವಿಯ ಪಾದಕ್ಕೆ ಅರ್ಪಿಸಿ ಬಂದೆ. ಆಗ ನಂಗೊಬ್ಬರು ಕಮೆಂಟ್ ಹಾಕಿದ್ರು, ಮೇಡಮ್ ನೀವೆಲ್ಲ ದೇವರ ಪಾದಕ್ಕೆಲ್ಲ ಬಿಟ್ಟುಕೊಡೋದು, ಕೋರ್ಟ್ ಡಿಫಮೇಷನ್ ಕೇಸ್ ಹಾಕಿ ಅಂತ ಹೇಳಿದರು. ಅದರದ್ದೊಂದು ತಯಾರಿ ನಡೀತಾ ಇದೆ. ಸೊ ಮತ್ತೆ ಹೇಳಿದರು ಲೀಗಲಿ ಹೋಗಿ. ಇನ್ನೊಬ್ರು ಹೇಳಿದ್ರು ಗಾಣಿಗನಿಗೂ ಒಬ್ಬಳು ಮಗಳಿದ್ದಾಳೆ ಅಂತ ಹೇಳಿದರು. ಬೇಡ, ಮಕ್ಕಳಿಗೆ ಅಮ್ಮ ಮಾಡಿದ ಕರ್ಮ ಮಕ್ಕಳು ಯಾಕೆ ಅನುಭವಿಸೋದು? ಅವಳು ಖುಷಿಯಾಗಿರಲಿ, ಅವಳು ಒಳ್ಳೆ ಹುಡುಗನ ಜೊತೆ ಹೋಗಿದ್ರೆ ಖುಷಿಯಾಗಿರಲಿ. ನಾನು ಹೇಳಿದಷ್ಟೇ, ಇದಕ್ಕೆಲ್ಲ ವಾಪಸ್ ಮಾಡ್ಲಿಕ್ಕೆ ಹೋಗಬೇಡಿ, ಹೇಳ್ಕೊಂಡು ಬರ್ಲಿಕ್ಕೆ ಹೋಗಬೇಡಿ. ಅವರಿಗೆ ಅವರು ಬೇಕಾದ ಪಾರ್ಟ್ನರ್ಸನ್ನು ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆದಷ್ಟು ಬೇಗ ಗಾಣಿಗರೆ ಅವರನ್ನು ಕರ್ಕೊಂಬಂದು ಚೆನ್ನಾಗಿ ಮದುವೆ ಮಾಡಿಸಿ, ಆಯಿತಾ? ಸೊ ಕೋಟ ಅಮೃತೇಶ್ವರಿ ದೇವಿ ಇದ್ದಾಳೆ ಅಂತ ಗೊತ್ತಾಯ್ತಾ ಗಾಣಿಗರೆ? ನಾನು ನಿಮಗೆ ಬೇಜಾರಾಗಲಿಕ್ಕೆ ಹೇಳೋದಲ್ಲ, ನೀವು ಆಲ್ರೆಡಿ ಬೇಜಾರಲ್ಲಿದ್ದೀರಾ. ಆದಷ್ಟು ಬೇಗ ನಿಮಗೆ ಮಗಳು ಸಿಗಲಿ, ಅವರು ಚೆನ್ನಾಗಿರಲಿ, ಒಪ್ಕೊಳ್ಳಿ ಅವರ ಪ್ರೀತಿಯನ್ನು. ಒಳ್ಳೆಯದಾಗಿದ್ದರೆ ದೂರ ಮಾಡಬೇಡಿ. ಯಾಕಂದರೆ ಅವರು ಸೆಲೆಕ್ಟ್ ಮಾಡಿದ ಮೇಲೆ ನಮ್ಮನೆಲ್ಲ ನಾವೇ ಹೇಳ್ತಿದ್ವಿ ಮಕ್ಕಳಿಗೆ, ನಿಮ್ಗೆ ಬೇಕಾದ ಆಯ್ಕೆ ಮದುವೆ ಇದು ನಿಮಗೆ ಆಯ್ಕೆ ಬಿಟ್ಟಿದ್ದು. ಆದರೆ ನಮಗೆ ಸ್ವಲ್ಪ ಒಂದು ಜಾತಿಯ ಸಮಸ್ಯೆ ಬರುತ್ತೆ, ಸಸ್ಯಾಹಾರ ಮಾಂಸಾಹಾರ ಅದರಲ್ಲಿ ಮಾತ್ರ. ನನಗೆ ಮತ್ತು ಜಾತಿದೇನು ಪ್ರಾಬ್ಲಮ್ ಇಲ್ಲ. ನಾಳೆ ಅವನು ನಾನ್ ವೆಜ್ ಮಾಡಿಕೊಡ್ಬೇಕಂದ್ರೆ ನೀನು ರೆಡಿ ಇದೆಯಾ ಮಾಡಿಕೊಡ್ಲಿಕ್ಕೆ? ಹಾಗಿದ್ದರೆ ಮಾತ್ರ ಹೋಗುವ ನಾನು ಮದುವೆ ಆಗುವಂತ. ಇಲ್ಲ, ನಮ್ಮ ಮಕ್ಕಳೇನು ಹಾಗೆ ಮಾಡಿಲ್ಲ. ನಮ್ಮ ಜಾತಿ ತುಂಬ ಇಂಪಾರ್ಟೆಂಟ್ ನನಗೆ. ಹಾಗೆಂತಲ್ಲ, ಜಾತಿ ಪದ್ಧತಿನೂ ಇದು ಮಾಡೋದಲ್ಲ, ನಮಗೆ ವೆಜ್ ನಾನ್ ವೆಜ್ ಸಮಸ್ಯೆ ಆಗುತ್ತೆ, ಆಹಾರ ಪದ್ಧತಿ ಸಮಸ್ಯೆ ಆಗುತ್ತೆ. ಸೊ ನಾನು ಗಾಣಿಗರೇ ಹೇಳೋದು, ಗಾಣಿಗರೇ ಒಂದು ಹೆಣ್ಣು ಮಗಳ ಬಗ್ಗೆ ಮಾತಾಡುವಾಗ, ಅದು ಅಪವಾದಗಳು ಹೇಳುವಾಗ 100 ಸಲ ಆಲೋಚನೆ ಮಾಡಬೇಕು. ಅದು ಬ್ರಾಹ್ಮಣ ಸ್ತ್ರೀ ಶಾಪ ತಟ್ಟುತ್ತೆ ಅಂತ ನಿಮಗೆ ಗೊತ್ತು. ಯಾರು ಶಾಪ ತಟ್ಟದಿದ್ರು ಅನಿತನ ಶಾಪ ತಟ್ಟುತ್ತೆ. ಕೋಟ ಅಮೃತೇಶ್ವರಿ ನಿಮಗೆ ತೋರಿಸಿಕೊಟ್ಟಿದ್ದಾಳೆ. ಉಳಿದವರು ಜಾಗ್ರತೆ ಆಗಿರಿ. ನೆಕ್ಸ್ಟ್ ಪ್ರಶಾಂತ್, ಅವನ ಮನೆ ದೈವಕ್ಕೆ ಇಟ್ಟು ಬಂದಿದ್ದೀನಿ. ನಿನಗೂ ಒಬ್ಬಳು ಹೆಣ್ಮಗಳಿದ್ದಾಳೆ ಪ್ರಶಾಂತ್. ಒಂದು ಹೆಣ್ಣು ಮಗುವಿನ ಬಗ್ಗೆ, ನನ್ನ ಒಂದು ಹೆಣ್ಣಿನ ಬಗ್ಗೆ ನೀನು ಅಗೌರವವಾಗಿ ಮಾತಾಡುವಾಗ ಆಲೋಚನೆ ಮಾಡಬೇಕಿತ್ತು. ನಾಳೆ ನನ್ನ ಮಗಳಿಗೆ ಸಮಸ್ಯೆ ಬಂದರೆ, ಮಾನಸಿಕ ರೋಗಿ ಅಂತ ಬಿಂಬಿಸಲಿಕ್ಕೆ ನೋಡಿದ್ದೀರಿ ಪ್ರಶಾಂತ್ ನನ್ನನ್ನು. ನನಗೆ ಮಾನಸಿಕ ಸಮಸ್ಯೆ ಇದೆ ಅಂತ. ಮನಸ್ಸು ಇದ್ದವರಿಗೆಲ್ಲ ಸಮಸ್ಯೆ ಇದ್ದೇ ಇರುತ್ತೆ ಪ್ರಶಾಂತ್. ಬೇಜಾರಾದಾಗ, ಮೋಸ ಮಾಡಿದಾಗ, ವಂಚನೆ ಆದಾಗ ಹೆಣ್ಣು ರೊಚ್ಚಿಗೆ ಇದ್ದೇ ಹೇಳ್ತಾಳೆ. ನಾನು ಹೇಳಿದ್ದೀನಿ ನೋಡಿ, ಒಂದು ಹೆಣ್ಣಿಗೆ ಯಾವಾಗ ಅವಳ ಶೀಲಕ್ಕೆ ಆತ್ಮಗೌರವಕ್ಕೆ ಧಕ್ಕೆ ಆಗುತ್ತೋ ಆವಾಗ ಹೆಣ್ಣು ರೊಚ್ಚಿಗೆ ಹೇಳ್ತಾಳೆ, ಚಾಮುಂಡಿ ಆಗ್ತಾಳೆ. ಅದೇ ಅವತಾರ ನಾನು ಮೊನ್ನೆ ಕೋಟ ಪೊಲೀಸ್ ಸ್ಟೇಷನಲ್ಲಿ ತೋರಿಸಿದ್ದು, ಗೊತ್ತಾಯ್ತಾ? ಬೇರೆ ಏನೂ ಅಲ್ಲ. ನನಗೆ ಪ್ರಶಾಂತ್ ಮೇಲೆ ಯಾವ ವೈಯಕ್ತಿಕ ದ್ವೇಷ ಇಲ್ಲ, ಅನುಕಂಪ ಇದೆ, ಸಹತಾಪ ಇದೆ. ಅಯ್ಯೋ ಅನಿಸ್ತದೆ ಕೆಲವೊಮ್ಮೆ. ನಿನ್ನೇನು ತುಂಬ ಬೇಜಾರು ಮಾಡಿಕೊಂಡೆ, ನಾನು ಯಾಕೆ ಬೈತಾ ಇದ್ದೀನಿ ಆ ಒಳ್ಳೆ ವ್ಯಕ್ತಿಯನ್ನ ಅಂತ. ಬಟ್ ಆತ ಮಾಡಿದ ಅನ್ಯಾಯ ಇದೆಯಲ್ಲ, ಆತ ಅನುಭವಿಸ್ತಾನೆ. ಒಂದು ದಿನ ಬಿಕಾರಿಯಾಗಿ ನನ್ನ ಕಾಲು ಬುಡಕ್ಕೆ ಬಂದೇ ಬರ್ತಾನೆ. ಸೊ ಹೆಚ್ಚು ಮಾತಾಡೋದು ಬೇಡ ಈ ಸಿಚುವೇಷನಲ್ಲಿ. ವಿಷಯ ಇಷ್ಟೇ. 420 ಗಾಣಿಗ, ಮಿಸ್ಟರ್ 420 ಗಾಣಿಗ ನಾನು ಹೇಗೆ ಕೊಟ್ಟಿದ್ದಲ್ಲ, ಕುಂದಾಪುರದವರೇ ಕೊಟ್ಟ ಬಿರುದು. ಯಾಕಂದ್ರೆ ನಾನು ಗಾಣಿಗರು ಹೇಗೆ ಅಂತ ಹೇಳೋದು ಪಕ್ಕ 420 ಹೇಳ್ತು. ತುಂಬ ಜನರಿಗೆ ಮೋಸ ಮಾಡಿದ್ದಾರೆ. ಆ ಮೋಸದ ಅನ್ಯಾಯದ ಕಣ್ಣೀರಿನ ಫಲ ಇಂದು ತಾನು ಅನುಭವಿಸ್ತಾ ಇದ್ದಾನೆ. ಆದಷ್ಟು ಬೇಗ ದುಃಖ ಆತ್ಮಕ್ಕೆ ಇದು ನೆಮ್ಮದಿ ಸಿಗಲಿ. ದುಃಖಭರಿತ ಆ ತಂದೆ ತಾಯಿಗಳಿಗೆ. ತಪ್ಪು ಇದು, ನಂಗೆ ಗೊತ್ತು. ಹೆಣ್ಮಕ್ಳು ಮಾಡೋದು ತಪ್ಪು. ಕಷ್ಟಪಟ್ಟು ಬೆಳೆಸಿರ್ತೀವಿ ರೀ ತಂದೆ ತಾಯಿಗಳು. ಒಂದು ಜೀವನನೇ ಸವೆಸಿರ್ತಾರೆ ಒಂದು ಮಗುವನ್ನು ದೊಡ್ಡದು ಮಾಡಲಿಕ್ಕೆ. ಸ್ವಲ್ಪ ಮಕ್ಕಳು ಆಲೋಚನೆ ಮಾಡಬೇಕಲ್ಲ. ಈಗ ನಾವೆಷ್ಟು ಜಾಗ್ರತೆಯಾಗಿ ಆಲೋಚನೆ ಮಾಡಿದ್ವಿ, ನನ್ನ ತಂದೆ ತಾಯಿದು ಗೌರವ ಮುಖ್ಯ ನನಗೆ ಅಂತ. ನಾವು 4 ಜನ ಹೆಣ್ಮಕ್ಳೇ, ಒಂದು ಮುಸ್ಲಿಂ ಪರಿಸರದಲ್ಲಿ ಬೆಳೆದವಳು, ಒಂದೇ ಒಂದು ಹಿಂದೂ ಕುಟುಂಬ, ಎಲ್ಲ ಲವ್ ಜಿಹಾದ್ ಅಂತ ಹೇಳ್ತೀರಲ್ಲ. ಸೊ ಮಕ್ಕಳು ಸರಿ ಇರಬೇಕು. ನಾನು ನನ್ನ ಅಪ್ಪ ಅಮ್ಮನಿಗೆ ಯಾವ ಕಾರಣಕ್ಕೂ ಹೆಸರು ಹಾಳು ಮಾಡಬಾರ್ದು. ನಾವೆಲ್ಲ ಹೆಸರು ತಂದವರೇ ಅಪ್ಪ ಅಮ್ಮನಿಗೆ. ಅಪ್ಪ ಅಮ್ಮ ಎಷ್ಟು ಖುಷಿ ಪಟ್ಟಿದ್ರು ಗೊತ್ತಾ ಮಕ್ಕಳ ಹೆಸರು ಪೇಪರಲ್ಲಿ ಬರುವಾಗ. ರ್ಯಾಂಕ್ ಸ್ಟೂಡೆಂಟು ನನ್ನ ಅಕ್ಕ. ಏಕಾಏಕಿ ಒಂದು ದಿವಸ ಮೀಡಿಯಾದವರೆಲ್ಲ ಬರ್ತಾರೆ ಪೇಪರ್ಗೆ ಇದು ಕೇಳೋಕ್ಕೆ, ಇಂಟರ್ವ್ಯೂ ಮಾಡೋಕ್ಕೆ. ನಿಮ್ಮ ಮಗಳಿಗೆ ರ್ಯಾಂಕ್ ಬಂದಿದೆ, ಮಾತೃಭೂಮಿ, ಮಲಯಾಳಂ ಮನೋರಮ, ಕನ್ನಡ ಪೇಪರ್ನವರೆಲ್ಲ ಬರ್ತಾರೆ, ಇಂಟರ್ವ್ಯೂ ಕೊಡಬೇಕು, ನಿಮ್ಮ ಮಗಳಿಗೆ ರ್ಯಾಂಕ್ ಬಂದಿದೆ ಅಂತ. ಫಸ್ಟ್ ನಮಗೆ ಬಂದಿದ್ದು ಮಾತೃಭೂಮಿ ನ್ಯೂಸ್ ಅಂತ ಕೇರಳದಲ್ಲಿ. ಅಪ್ಪನಿಗೆ ಒಂದು ಖುಷಿ ಆಗುತ್ತೆ, ನನ್ನ ಮಗಳು ಸಾಧನೆ ಮಾಡಿದ್ದಾಳೆ. ನಮಗೆ ಟೋಟಲಿ ಅನ್ಎಕ್ಸ್ಪೆಕ್ಟೆಡು. ನನ್ನ ಅಕ್ಕ ರ್ಯಾಂಕ್ ಸ್ಟೂಡೆಂಟು, 2ನೇ ML ರ್ಯಾಂಕ್ ಬಂದಳು, MPhil ಮಾಡಿದ್ಲು, PhDನೂ JRF ಸ್ಕಾಲರ್ಶಿಪ್ ತಗೊಂಡು ಮಾಡಿದ್ಲು. ಡಾಕ್ಟರ್ ಸುಜಾತ ತೆಕ್ಕಮಲ್ಲ. ನನಗೆ ಅಕ್ಕ ಅಂತ ಹೇಳ್ತಿದ್ದೀನಲ್ಲ, ತುಂಬ ಪ್ರೌಡ್ ಮೂಮೆಂಟು. ಅದಲ್ಲದೆ ಅವರ ಲೇಖನಗಳು, ಇದು ನನ್ನ ತಂಗಿನೂ ಅಷ್ಟೇ ಸ್ಟೇಟ್ ಲೆವೆಲಲ್ಲಿವರೆಗೆ ಹೋಗಿ ಕಾಂಪಿಟೇಷನಲ್ಲಿ ಗೆದ್ಕೊಂಡು ಬರುವಾಗ, ಇವರು ತೆಕ್ಕಮೂಲೆ ನಾರಾಯಣ ಶಾನ್ಭ ಕೃಷ್ಣ ಕುಮಾರಿ ದಂಪತಿಯರ ಪುತ್ರಿ ಅಂತ ಹೇಳುವಾಗ ಆ ಅಪ್ಪ ಮನೆಗೆ ಏನು ಪ್ರೌಡ್ ಫೀಲ್ ಆಗ್ತಿದೆ ಅಂತ ಅಂದ್ಕೊಳ್ಳಿ, ಮಕ್ಕಳ ಸಾಧನೆ ನೋಡಿ.
ಸೊ ಅಂಥ ಅಪ್ಪ ಮನೆಗೆ ಹೆಸರು ತಂದವರು ನಾವು ಯಾವತ್ತು ಹೆಸರು ಹಾಳು ಮಾಡಿಲ್ಲ. 4 ಜನನು 4 ಮನೆಗೆ ಅಪ್ಪ ಹೇಳಿದ ಹುಡುಗನನ್ನು ಮನೆಯವರು ನೋಡಿದ ಹುಡುಗನನ್ನೇ ಮದುವೆಯಾಗಿ ಹೋಗಿ, ತಮ್ಮನೇ ಅಷ್ಟೇ, ತಮ್ಮನ ಒಬ್ಬನೇ ಇದ್ದ 6 ವರ್ಷ, ಅವನಿಗೆ ಏನು ಬೇಕಾದರೂ ಮಾಡ್ಬೋದಿತ್ತು. ಆದರೆ ಅಪ್ಪ ಮನೆತನದ ಗೌರವ ಉಳಿಸ್ಕೊಂಡಿದ್ದಾನೆ. ಈ ಅಪ್ಪನಿಗಿಂತಲೂ ಮೀರಿಸಿದ ಮಗ, ಅಷ್ಟು ಅದೇ ಶಾನ್ ಭೋಗರ ಹೆಸರನ್ನು ಉಳಿಸಿದ್ದಾನೆ ಮಗ. ಅವನು ಕೂಡ ನಮ್ಮ ಸಂಬಂಧಿಕರೊಳಗೆ ಒಂದು ಮದುವೆಯಾಗಿ ಮಗುವಾಗಿ ಚೆನ್ನಾಗಿದ್ದಾನೆ. ಸೊ ಇದು ನನ್ನ ಅಪ್ಪ ಅಮ್ಮ ಮಾಡಿದ ಪುಣ್ಯದ ಫಲ ಮಕ್ಕಳು ಅನುಭವಿಸ್ತಾ ಇರೋದು. ನಾವು ಒಳ್ಳೆ ಸಂಸ್ಥೆಯಲ್ಲಿ, ನನ್ನನ್ನು ಮತ್ತು ತಮ್ಮ ಬಿಸ್ನೆಸ್ಸು, ನಾನೊಂದು ಖಾಸಗಿ ಸಂಸ್ಥೆ ಬಿಟ್ಟರೆ 3 ಕೂಡ ಅತ್ಯುನ್ನತ ಇದರಲ್ಲಿ ಸರಕಾರಿ ಉದ್ಯೋಗದಲ್ಲಿದ್ದಾರೆ. ಇದೇ ಅಕ್ಕ ತಂಗಿಯರಿಗೆ ನನ್ನ ಈ ವಿಷಯ ಮಾತಾಡುವಾಗ ನಾನು ದಿರೀಶ್ಗಣಿಗೆ ಜಗಳ ಕಾಲ್ ರೆಕಾರ್ಡಿಂಗ್ ಇದೆ. ನಿನ್ನ ಅಕ್ಕ ತಂಗಿಯರು ಬೇವರ್ಸಿಗಳು, ಹಡಬೆಗಳು, ನಿನ್ನ ಅಕ್ಕ ತಂಗಿಯರ ಬುದ್ಧಿನೂ ಇದೆ ಅಂಥೇಳಿ ಕೆಟ್ಟದಾಗಿ ಬಾಯಿಗೆ ಬಂದಂಗೆ ಮಾತಾಡಿದೆಯಲ್ಲ ಗಣಿಗ, ಈಗ ಅನುಭವಿಸು. ಒಂದು ಕಡೆ ಬೇಜಾರಾಗುತ್ತೆ ನನಗೆ, ಒಂದು ಕಡೆ ಸಂತೋಷನಾಗುತ್ತೆ. ಸಂತೋಷ ಪಡುವಳಲ್ಲ ನಾನು, ಅಂಥ ಪಾಪಿ ಅಲ್ಲ. ಆದಷ್ಟು ಬೇಗ ಗಾಣಿಗರ ಮಗಳು ವಾಪಸ್ ಬಂದು ತಂದೆ ತಾಯಿಯವರ ಜೊತೆ ಇರುವಂತಾಗಲಿ. ಹಾಗೆಯೇ ಅವಳಿಗೂ ಬೇಜಾರಾಗಬಾರ್ದು. ಅವಳು ನಿಜವಾಗಿ ಒಂದು ಹುಡುಗನನ್ನು ಇಷ್ಟಪಟ್ಟಿದ್ರೆ ಚೆನ್ನಾಗಿ ಮದುವೆ ಮಾಡಿಸಿ, ಚೆನ್ನಾಗಿರಿ. ಯಾವ ಜಾತಿ ನೀತಿ ಎಲ್ಲ ನೋಡಬೇಡಿ ನೀವು, ಆಯಿತಾ? ಸೊ ಹೆಚ್ಚು ಮಾತಾಡಲಿಕ್ಕೆ ನನಗೆ ಏನಿಲ್ಲ, ಯಾಕಂದರೆ ನಾನು ಮಾತಾಡಿದರೂ ತಪ್ಪಾಗುತ್ತೆ, ಮಾತಾಡದಿದ್ದರೂ ತಪ್ಪಾಗುತ್ತೆ. ಸೊ ಈ ವಿಷಯ ನನಗೆ ಗೊತ್ತಾಗಿ ತುಂಬ ಬೇಜಾರಾಯಿತು. ಖುಷಿ ಪಡೋಳು ನಾನಲ್ಲ, ಸಂಭ್ರಮದ ಸೋಳು. ಯಾರು ನಿಮಗೆ ಗುಡ್ ನ್ಯೂಸ್ ಹೇಳುವಾಗ ನಾನು ಹೇಳಿದೆ ನನಗೆ ಇದು ಗುಡ್ ನ್ಯೂಸ್ ಅಲ್ಲ ಅಂತ ಹೇಳಿದೆ. ಯಾಕಂದರೆ ಆ ವ್ಯಕ್ತಿಗೆ ನನ್ನ ಮನಸ್ಸು ಮೇಲೆ ಏನಾದರೂ ಬೆಜ್ಜಿರಲಿ. ಒಂದು ಟೈಮಲ್ಲಿ ನಾವೆಲ್ಲ ಹೋರಾಟಗಾರರೆ, ಒಟ್ಟಿಗೆ ಇದ್ದವರು, ಒಂದು ಕುಟುಂಬದ ಥರ ಇದ್ದವರು. ಸೊ ಆದಷ್ಟು ಬೇಗ ಈ ಗಾಣಿಗರ ಮಗಳು ಬಂದು ಬೇಕಾದರೆ ನಾನೇ ಮಾತಾಡ್ತೀನಿ ಕೋಟ ಪೊಲೀಸ್ ಸ್ಟೇಷನ್ಗೆ. ನಾನಲ್ಲ ಸರ್ ಕಿಡ್ನ್ಯಾಪ್ ಮಾಡಿದ್ದು, ಅವಳು ಇಷ್ಟಪಟ್ಟ ಹುಡುಗನ ಜೊತೆ ಓಡಿ ಹೋಗಿದ್ದಾಳೆ, ಆಯಿತಾ? ಸೊ ಆದಷ್ಟು ಈ ಪ್ರಾಬ್ಲಮ್ ಬೇಗ ಸಾಲ್ವ್ ಆಗಲಿ. ಯಾಕೆ ಕೋಟ ಅಮೃತೇಶ್ವರಿ ದೇವಿ ಆದಷ್ಟು ನಿಮಗೂ ಒಳ್ಳೆ ಬುದ್ಧಿ ಕೊಡಲಿ ಗಾಣಿಗರೆ. ಮಗಳಿಗೆ ಯಾವ ರೀತಿಯಲ್ಲೂ ನೋವು ಮಾಡಬೇಡಿ. ಆದರೆ ಮಗಳಿಗೂ ಹೇಳ್ತಾ ಇರೋದು, ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳ್ತಾ ಇರೋದು, ಸ್ವಲ್ಪ ಅಪ್ಪ ಅಮ್ಮನ ಮಾನ ಮರ್ಯಾದೆ ಬಗ್ಗೆನೂ ಆಲೋಚನೆ ಮಾಡ್ಕೊಳ್ಳಿ. ತುಂಬ ಕಷ್ಟಪಟ್ಟು ಒಂದು ಜೀವನವನ್ನೇ ಸವೆಸಿರ್ತಾರೆ ನಮಗೆ. ಸೊ ಮದುವೆ ಎಂಬುದು ಒಂದು ಜೀವನದಲ್ಲಿ ಒಮ್ಮೆ ಆಗೋದು. ಇಷ್ಟಪಟ್ಟ ಪಾರ್ಟ್ನರನ್ನು ಸೆಲೆಕ್ಟ್ ಮಾಡಿ, ಕನ್ವಿನ್ಸ್ ಮಾಡಿ, ಟ್ರೈ ಮಾಡಿ ಅಷ್ಟೇ. ಸೊ ಎಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ಹಬ್ಬದ ಶುಭಾಶಯ.